ಮತ್ತೆ ದುಬೈ ನವಂಬರ್ ಆಗ್ತದೆ. ಯಾರೋ ಬಂದ್ರಲ್ಲ, ಯಾರು ನೀವು? ಏನ್ ಬೇಕಾಯ್ತು ನಿಮಗ? ಇಲ್ಲಿ ಸರ್ ರೂಮ್ ಖಾಲಿ ಐತ್ರಿ, ಅದು ನೋಡಿ ಬಂದಿವ್ರಿ. ಇಲ್ಲಾಕ್ ಬಂದ್ರಿ? ಏನ್ ಕೆಲಸ ಮಾಡ್ತೀರಿ ನೀವು? ಗೌರ್ಮೆಂಟ್ ಕಾಲೇಜ್ ಒಳಗ ಅಡ್ಮಿಷನ್ ಮಾಡ್ಸಿದ್ರಿ, ಹಾಸ್ಟೆಲ್ ಸಿಗೋದು ಹಂಗಾಗಿ ರೂಮ್ ಮಾಡತ್ತೀವಿ. ರೂಮ್ ಐತಿ, 4 ಜನ ಒಂದ ರೂಮ್ನಾಗ ಇರ್ತೀರಣ್ಣ? ಹ್ಞೂ ರೀ, 4 ಜನ ಒಂದೇ ರೂಮ್ನಾಗ ಇರ್ತೀವಿ. ಬರ್ರಿ ಆಗ ರೂಮ್ ನೋಡಿ ಬರ್ರಿ. ಬೈಕ್ ಬರ್ರಿ. ಇದ ನೋಡಪ್ಪ ನಿಮ್ ರೂಮು. ಸ್ವಲ್ಪ ಕಂಡೀಷನ್ ಅದಾವು, ಅದಕ್ಕೆಲ್ಲ ಏನೇನು ಕಂಡೀಷನ್? ಅಡ್ವಾನ್ಸ್ 10,000 ಕೊಡ್ಬೇಕು, 3,000 ಬಾಡಿ ಕಟ್ಬೇಕು. ನೀವು ವಿದ್ಯಾರ್ಥಿಗಳು ಅಂತೀರಿ, 2,000 ತೊಂತೀನಿ. ಚೋತ್ನೆ ಇಟ್ಕೋಬೇಕು, ಸ್ವಚ್ಛತೆಯಿಂದ ಇರಬೇಕು. ನೀವು ಹುಡುಗಿಯಾರ ಕರ್ಕೊಂಬಂದಿರ, ಅವ್ರನ್ನ ಕರ್ಕೊಂಬಂದಿರ, ಇವೆಲ್ಲ ಕರ್ಕೊಂಬರ್ಲ. ಯಾವ ಹುಡುಗಿಯಾರಿ ಸರ್? ನಮ್ಗೆ ಯಾವ ಹುಡುಗಿಯಾರು ಇಲ್ರಿ. ಮತ್ತೆ ಹೇಳ್ಬೇಕಾಗತ್ತ. ಇಲ್ಲ ಕರ್ಕೊಂಬರ್ಲ. ಹಿಂಗೆಲ್ಲ ಈ ಕಂಡೀಷನ್ಸ್ ಓಕೆ ಅಂದ್ರೆ ನಾವು ಬಂದ್ವಿ. ಇಲ್ಲ ಬಾಡಿಗೆ ನೋಡಿ ಆಮೇಲೆ ಕಟ್ಬಿಡ್ತೀವಿ. ಇನ್ನಾಗಿದ್ದ ಈ ರೂಮ್ ನಿಮ್ದ? ತೋರ್ಸಿ. ಇನ್ನ ಗೇಟ ಹಾಕಿಲ್ಲ ನೋಡವ. ಮನಿ ಬಾಡಿಗೆ ಕೊಡ್ತೀನಿ, ಇದು ಬೋರ್ಡ್ ಹಾಕ್ಬಿಡಿ. ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗ್ತದೆ. ನಿಮ್ ಬಾಡಿಗೆ ಕೊಟ್ಟಾಯ್ತು. ಒಂದು ದಿನದ ನಂತರ ಸ್ವಲ್ಪ ಹೊರಗೆ
ಶಿವ್ರೆ ನಾ ಒಂದ್ ಸ್ವಲ್ಪ ಅಮೌಂಟ್ ಬೇಕಾಯ್ತ. ಎಷ್ಟು ಬೇಕಾಗಿತ್ತಪ್ಪ? ಒಂದ್ 4-5 ಸಾವಿರ. 4 ಸಾವಿರ? 5 ಸಾವಿರ? 5 ಸಾವಿರ. 5 ಸಾವಿರ ಯಾವಾಗ ಕೊಡ್ತಿ? 4-5 ದಿನ ಬಿಟ್ಟು? 4 ದಿನ 5 ದಿನ? 5 ದಿನ. 5 ದಿನ ಕೊಡ್ತೀನಿ. ಸರಿ ಫೋನ್ ಪೇ ಮಾಡ್ತೀನಿ. ಆದಷ್ಟು ಜಲ್ದಿ ಮಾಡ. ಕಾರ್ತಿಕ ರೊಕ್ಕ ಇಸ್ಕೊಂಡದ್ನ 5,000 ರೂಪಾಯಿ ಎದಕ್ಕೆ ಇಸ್ಕೊಂಡ್ ಜಗಳ ಮಾಡ್ತೀನಿ ನಾವು. ಅವ್ರ ಹುಡುಗಿ ಕರ್ಕೊಂಡ್ ಇಸ್ಕೊಂಡಿರ್ಬೇಕ. ಅವನ ಬಂದ ಕೇಳ್ಬಿಡು. ನೀ ರೊಕ್ಕ ಇಸ್ಕೊಂಡದ್ 5,000 ರೂಪಾಯಿ ಎದಕ್ಕೆ ಇಸ್ಕೊಂಡ್ ಅಂತ ಕೇಳ ಮಾಡ್ತೆ. ಏನಿಲ್ಲ ಒಂದ್ ಸ್ವಲ್ಪ ಹುಡುಗಿನ ಹೊರಗೆ ಕರ್ಕೊಂಡ್ ಹೋಗಿತ್ತಾ ರೊಕ್ಕ ಇದ್ದಿಲ್ಲ ಅದಕ್ಕ ನಿನ್ ಕೇಳಿ ಇಸ್ಕೊಂಡ್ ಹೋದೆ. ಹೌದಾ? ಅಜ್ಜ ಇದೊಂದು ಕ್ವಶನ್ ಕೇಳ ದೋಸ್ತ. ದೇವ್ರನ್ನ ಮುಟ್ಟಕ್ಕಾಗತ್ತನ? ಇಲ್ಲ ದೋಸ್ತ. ದೇವ್ರ ಕಾಣ್ತಾನ? ಇಲ್ಲ ದೋಸ್ತ. ಹಂಗಾದ್ರೆ ದೇವ್ರಿಲ್ಲ. ನಾನ ಪ್ರಶ್ನೆ ಕೇಳೋಣ. ಕೇಳ. ನಿನ್ ತಲೆ ಮೆದುಳೈತಲ್ಲ ಮುಟ್ಟಕ್ಕಾಗತ್ತ? ಇಲ್ಲ. ನೋಡಕ್ಕಾಗತ್ತ? ಇಲ್ಲ. ಹಂಗಾರೆ ನಿನ್ ತಲೆ ಮೆದುಳ. The next day. ಕಾರ್ತಿ ಏನ್ ಮಾಡಂತೆ? ಏನಿಲ್ಲ ನಮ್ಮ ಹುಡುಗಿ ಜೊತೆ ಮಾತಾಡೋದು. ಹೌದಾ ಸರಿ. ಯಾಕೆ ಹೇಳಿ? ಏನಿಲ್ಲ, ನಿಮ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ, ಏನ್ ಹೇಳ? ಬಾಯಲ್ಲಿ ಹೇಳ್ತೀನಿ. ವಾಪಸ್ ಮಾಡ್ತೀನಿ. ದೋಸ್ತ ಇನ್ನೊಂದು ಮೊಬೈಲ್ ಏನ್ ಮಸ್ತ್ ಅಲ್ಲಿ ನೋಡಿ ಬ್ಯಾಂಕ್ ಇದಾವಪ್ಪ. ಹೌದಲ್ಲ? ಹೆಸರೇನ? ಹೆಸರೇನು ರಚ್ಚು ಅಂತಪ್ಪ. ಹಂಗಾರ ಮಾಡಿ ಎಷ್ಟ ಐದು ಹುಡುಗ ಕೊಟ್ಟಿದ್ದೇನೆ. ಸ್ವಲ್ಪ ದಿನದ ನಂತರ ಕಾರ್ತಿಕ್ ಎಲ್ಲ ಹೊರಗೆ ಬಾ. ಏ ಕಾರ್ತಿಕ್, ಹೇಳಿ ಸರ್. ನನ್ ಮಗಳು ಏನ್ ಮಾಡಿದೆ? ಇಲ್ಲ ನನ್ ಮಗಳು ನಿಮ್ಮ ಮಗಳ ನಂಗೆ ಗೊತ್ತಿಲ್ಲ. ನೀವಿಬ್ರು ಮಿಷನ್ ಮಾಡಿ ನನ್ಗೆ ಗೊತ್ತಿತ್ತು, ಆದ್ರೂ ನಾ ಸುಮ್ಮನಿದ್ದೆ. ಆದ್ರೆ ನೀವ್ ಈ ಮಟ್ಟಕ್ಕೆ ಹೋಗಿ ನನ್ಗೆ ಗೊತ್ತಿದ್ದಿಲ್ಲ. ಏನ್ ಮಾಡಿ ನನ್ನ ಮಗಳನ್ನ? ನೋಡಿ ಸರ್, ನಾನು ಮೆಸೇಜ್ ಮಾಡಿದ್ದು ಐತಿ.
ಆದ್ರೆ ನಾನು ನಿಮ್ಮನ್ನ ಲವ್ ಮಾಡಿಲ್ಲ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ. ಎಲ್ಲರೂ ಮಾಡಿದ್ರು ಮಾಡಿಲ್ಲ ಅಂತ ಹೇಳ್ತಾರಪ್ಪ. ನೀನು ನನ್ನ ಮಗ ಏನ್ ಮಾಡಿದಿ? ಅಯ್ಯೋ ನಿಜ ಹೇಳ್ತೀನಿ ಸರ್, ನಾನು ಏನ್ ಮಾಡಿಲ್ಲ. ನೀ ಹಿಂಗ್ ಹೇಳ ಹೋಗುದಿಲ್ಲ, ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ಹಲೋ ಸರ್, ಹಲೋ ಹೇಳಪ್ಪ. ನನ್ನ ಹೆಸರು ಶರಣ್ ಬಸ ಅಂತ ಸರ್. ಹಾ ಹೇಳಿ. ನನ್ನ ಮಗಳು ಶಾಣೆ ಆಗಿ 2 ದಿನ ಆತ, ಹಾ ರೀ. ಇನ್ನೂ ಸಿಕ್ಕಿಲ್ಲ. ನಾವು ಬಾಡಿಗೆ ಕೊಟ್ಟಂತ ಹುಡುಗನ ಮ್ಯಾಗ ಅನುಮಾನ ಭಾಳ ಐತಿ ಸರ್. ಹಾ ರೀ. ಅವ್ನ್ ಸ್ವಲ್ಪ ಬಾಯ್ ಬಿಡಿಸ್ರಿ ನೀವು. ಸರಿ ಕೊಡ್ರಿ, ಕೇಳೋಣ್ರಿ ಏನ್ ಅನ್ನೋದ್ರಿ. ಕಾರ್ತಿಕ್, ಪೊಲೀಸರು ಮಾತಾಡ್ತಾರ ನೋಡಿ ನಿನ್ ಕಡೆ. ಹಲೋ ಸರ್. ಹಲೋ ಅಪ್ಪ, ಅವ್ರ ಮಗಳ್ ಏನ್ ಮಾಡಿರಪ್ಪ ನೀನು? ಸರ್ ಅವ್ರ ಮಗಳು ಹಾಸ್ಟೆಲ್ ಇದ್ದು, ಏನೋ ನಮ್ಗೆ ಗೊತ್ತಿಲ್ಲ. ನಿಜ ಹೇಳು, ಇಲ್ಲಾಂದ್ರೆ ದೊಡ್ಡ ಪರಿಣಾಮ ಅನುಭವಿಸ್ಬೇಕಾಗತ್ ನೋಡ್ ನೀನು. ಸರ್ ನಾನು ನಿಜನೇ ಹೇಳತ್ತೀನಿ ಸರ್, ನಂಗೆ ಏನೋ ಗೊತ್ತಿಲ್ಲ. ನಾವಿಬ್ರು ಮೆಸೇಜ್ ಮಾಡ್ತಾ ಇದ್ವಿ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್. ಅದನ್ ಬಿಟ್ರೆ ನಂಗೆ ಏನೋ ಗೊತ್ತಿಲ್ಲ ಸರ್. ಹೌದು, ನೀ ಹೇಳೋದು ನಿಜ ಅಂದು ಹೇಗೆ ನಂಬೇಕು ನಾವು? ಸರ್ ಬೇಕಾದ್ರೆ ನನ್ನ ಫೋನಿಂದ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ನಿಮ್ಮ ನಂಬರ್ಗೆ ಕಳಿಸ್ತೀನಿ, ಚೆಕ್ ಮಾಡಿ ಸರ್ ಒಂದ್ಸಲ. ಹಲೋ ಹಲೋ, ಹಲೋ ಹೇಳಿ ಸರ್. ನೋಡಿ ಸರ್, ಆ ಹುಡುಗ ಏನು ತಪ್ಪು ಮಾಡಿಲ್ಲ. ಹೌದು ಸರ್. ನೀವು ತಪ್ಪಾಗಿ ತಿಳ್ಕೊಂಡಿರಿ ಅಷ್ಟ. ಹ್ಮ್. ಆ ಹುಡುಗ ಫ್ರೆಂಡ್ಸ್ ಆಗಿದ್ದ ಅಷ್ಟ. ಆಯ್ತು ಸರ್. ನೋಡ್ರಿ ಸರ, ನಾ ಸಣ್ಣ ಆದ್ರ ಪರವಾಗಿಲ್ಲ, ನಿಮ್ ಮುಂದೆ ಒಂದ್ ಮಾತು ಹೇಳ್ತೀನಿ, ತಪ್ಪು ಮಾಡ್ಕೊಬೇಡ್ರಿ. ಜೀವನದಾಗ ಎಲ್ಲಾರು ಫ್ರೆಂಡ್ಶಿಪ್ ಅಂತ ಮಾಡಿರ್ತಾರೆ, ಫ್ರೆಂಡ್ಸ್ ಆದ್ರೆ ಎಲ್ಲರೂ ಲವರ್ಸ್ ಆಗಿಲ್ರಿ, ಟ್ರೂಲಿ ಫ್ರೆಂಡ್ಸ್ ಅಂತಾನು ಮಾಡಿರ್ತಾರ. ನೀವು ಅದನ್ನ ಅನುಮಾನ ಪಟ್ಟು ಆ ಫ್ರೆಂಡ್ಶಿಪ್ ಮರ್ಯಾದೆ ತೆಗಿಯಾಕ ಹೋಗ್ರಿ. ನಂದು ತಪ್ಪಾಯ್ತಪ್ಪ, ನನ್ನ ಮಗಳು ಹೆಂಗದ ಅಂತ ನಂಗೆ ಗೊತ್ತಿದ್ದಿಲ್ಲ. ನನ್ನ ಕ್ಷಮಿಸ್ಬಿಡು. ಹೋಗ್ಬಿಡ್ರಿ ಸರ, ನಿಮ್ದೇನ್ ತಪ್ಪಲ್ಲ. ಎಲ್ಲಾ ತಂದೆ ತಾಯಿ ಮಾಡೋಂಗ ನೀವು ಮಾಡಿರಿ, ನಾ ಮನ್ಸಿಗೆ ತಗೊಳಂಗಿಲ್ಲ. ಬರ್ತೀನಿ. ಆಡ್ರಿ